ನಾನು ರಾಘವೇಂದ್ರ ಹೆಗಡೆ. ಧ್ರುವ ಸರ್ಜರಿಗೆ ಹಣ ಕೊಟ್ಟು ಕತೆ ಎಲ್ಲ ಓಕೆ ಆಗಿ, ಕೆಲವೊಂದು ಕಥೆಯಲ್ಲಿ ಕರೆಕ್ಷನ್ ಇತ್ತು, ಅವ್ರದ್ದು ಇಂಟರ್ವ್ಯೂ ತನಕ ಓಕೆ, ಇಂಟರ್ವ್ಯೂನ ಕರೆಕ್ಷನ್ ಮಾಡಿ ಇದೆಲ್ಲ ನಡೀತಿತ್ತು. ಆವಾಗ ಧ್ರುವ ಸರ್ಜ್ ಅವರು ಹೇಳ್ತಾರೆ, ರಘು ನನಗೆ ಕೇಳಿ ಮುಗಿಸ್ಬೇಕು, ಒಂದು ಕಮಿಟ್ಮೆಂಟ್ ಇದೆ, ನೆಕ್ಸ್ಟ್ ಮಾಡೋಣ. ನಾನೆಂದರೆ ಓಕೆ ಸರ್. 8 ವರ್ಷ ಆದಮೇಲೆ ಒಂದು ದಿನ ಅಮರನ್ ಅಂತ ತಮಿಳ್ ಪಿಕ್ಚರ್ ರಿಲೀಸ್ ಆಗುತ್ತೆ. ಅವ್ರು ಹೇಳಿದ್ರು, ರಘು ನಮ್ಮ IMS ಸೋಲ್ಜರ್ನ 60-70% ಅಮರನಲ್ಲಿ ಬಂದಿದೆ. ನಾನು ಓಕೆ ಸರ್, ಈಗ ಅದನ್ನು ಕ್ಯಾನ್ಸಲ್ ಮಾಡೋಣ. ಮತ್ತು ಅವರೇ ಒಂದು ರೈಟರ್ ಕೊಟ್ಟರು, ಕತೆ ಎಲ್ಲ ಬರೆದಾಯಿತು, ಓಕೆನೂ ಆಯಿತು. ಅದು ಕನ್ನಡದಲ್ಲಿ ಇದೆ ಬಾಂಡ್ ಸ್ಕ್ರಿಪ್ಟ್. 4 ಫೆಬ್ರವರಿ 2025 ಧ್ರುವ ಸರ್ಜಾ ನನಗೆ ಹೇಳ್ತಾರೆ, ಒಂದು ಸಲ ನಾವು ಫೋರ್ ಸೀಸನ್ ಹೋಟ್ಲಲ್ಲಿ ಬೆಂಗಳೂರಲ್ಲಿ ಸಿಗೋಣ. ಅವಾಗ ಅರ್ಜುನ್ ಸರ್ಜರು ಬಂದಿದ್ದರು, ಧ್ರುವ ಸರ್ಜಾ ಸರ್ ಇದ್ದರು. ರಘು ನೀನು ಯಾವ ಮಟ್ಟಕ್ಕೆ ಪಿಕ್ಚರ್ ಮಾಡ್ತೀರಾ? ನಾನು ಹೇಳಿದೆ, ಸರ್ ಚಿತ್ರರಂಗಿಗೆ ಏನು ಬೇಕಂತ ಮಾಡ್ತೀನಿ. ಇಲ್ಲ ನೀವು ಕನ್ನಡ ಸಿನಿಮಾ ಮಾಡ್ತೀರಾ ಅಥವಾ ಪ್ಯಾನ್ ಇಂಡಿಯಾ ಮಾಡ್ತೀರಾ? ನಾನು ಸರ್ ಸಿರ್ಫ್ ಕನ್ನಡ ಪಿಕ್ಚರ್ ಮಾಡ್ತೀನಿ, ಪ್ಯಾನ್ ಇಂಡಿಯಾ ಮಾಡೋದು ಬೇಡ ಸರ್, ತುಂಬ ಖರ್ಚಾಗುತ್ತೆ, ವೇಸ್ಟ್ ಆಗುತ್ತೆ ಅಂತ ನಾನು ಹೇಳಿದೆ. ಆವಾಗ ಇಲ್ಲ ರಘು, ಮುಂಬೈ ಈಗ ನಾವು ಮಾರ್ಟಿನ್ ಮಾಡಿದ್ದೀವಿ, ದೊಡ್ಡ ಲೆವೆಲ್ ಮಾಡಿದ್ದೀವಿ, ಪ್ಯಾನ್ ಇಂಡಿಯಾ ಮಾಡಿದ್ದೀವಿ, KD ದೊಡ್ಡ ಲೆವೆಲ್ ಬರ್ತಾ ಇದೆ. ಇನ್ನೊಂದು ಮುಂಬೈ ಪ್ರೊಡ್ಯೂಸರ್ಗೆ ನಾನು ಡೇಟ್ ಕೊಟ್ಟಿದ್ದೇನೆ, ಅದು ದೊಡ್ಡ ಲೆವೆಲ್ ಮಾಡ್ತಾ ಇದ್ದಾರೆ, ಆ ನಂತರ ನೀವು ಮಾಡಿ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ಸರ್ 8 ವರ್ಷ ವೇಸ್ಟ್ ಆಯಿತು, ಇನ್ನು ಒಂದು ಪಿಕ್ಚರ್ ಮಾಡೋಕ್ಕೆ ನಿಮಗೆ 4 ವರ್ಷ ಬೇಕು, 8 4 12 ವರ್ಷ. ಈ ಮಧ್ಯ ನನಗೆ ಹೈದರಾಬಾದ್ನ ಒಂದು ಪ್ರೊಡಕ್ಷನ್ ಹೌಸ್ ಇದೆ, ಅವ್ರು ಹೇಳ್ತಾರೆ, ನಿಮ್ಮ ಮುಂಚೆ ನಾನು ಹಣ ಕೊಟ್ಟಿದ್ದೀನಿ, ಪೀಪಲ್ಸ್ ಮೆಂಡಿ ಅಂತ ಕಂಪನಿ ಹೆಸರು. ಅವರೊಂದು ನೋಟಿಸ್ ಕಳಿಸ್ತಾರೆ, ನೀವು ಪಿಕ್ಚರ್ ಮಾಡಬಾರ್ದು, ನಮ್ಮ ಪಿಕ್ಚರ್ ಮುಗಿಯೋ ತನಕ ನೀವು ಪಿಕ್ಚರ್ ಮಾಡುವಂಗಿಲ್ಲ.